ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆದ್ರೆ ಕಾಲು ತುಂಬಾ ನೋವಪ್ಪ. ಕಾಲ್ ನೋವಾ? ರಾಘವ್, ಕಾಲ್ ನೋವಾ ನಿಂಗೆ? ಬಾ ಅಮ್ಮ. ಬಾ ಕೂತ್ಕೋ ಇಲ್ಲಿ. ಮಲ್ಕೋ. ಅರ್ಚನಾ ಅವ್ರೆ, ಯಾಕೆ ನಿಮ್ಗೆ ಸುಮ್ಮನೆ ತೊಂದ್ರೆ? ಇರ್ಲಿ, ಪರವಾಗಿಲ್ಲ, ಮಗು ತಾನೆ. ಅಮ್ಮ, ನಿನ್ ಕತೆ ಅಲ್ಲಮ್ಮ, ನಂಗಾಗ್ಲೇ ನಿದ್ದೆ ಬರೋದು. ಆಗೆಲ್ಲ ಎಷ್ಟು ಕತೆ ಹೇಳ್ತಿದ್ದೆ, ಇವಾಗ ಕತೆ ಹೇಳೋದೇ ಕಮ್ಮಿ ಮಾಡ್ಬಿಟ್ಟಿದ್ಯಮ್ಮ. ಸರಿ, ನಾನ್ ಕತೆ ಹೇಳ್ತೀನಿ, ಕತೆ ಕೇಳಿಸ್ಕೊತ ಮಲ್ಕೋಬೇಕು. ಓಕೆ? ಒಂದು ಊರಲ್ಲಿ ದೊಡ್ಡ ಕಾಡಿತ್ತಂತೆ. ಆ ಕಾಡಲ್ಲಿ ಸಿಂಬಾ ಅಂತ ಒಂದು ಸಿಂಹ ಇತ್ತಂತೆ. ಅದಕ್ಕೊಬ್ಳು ಹೆಂಡತಿ ಇದ್ಲು. ಅದ್ರ ಹೆಸರು ಬಿಂಬಾ ಅಂತ. ಸಿಂಬಾಗೂ ಬಿಂಬಾಗೂ ಒಂದು ಪುಟ್ಟು ಮರಿ ಸಿಂಹ ಇತ್ತಂತೆ. ಆ ಮರಿ ಸಿಂಹ ಹೆಸರು ಏನ್ ಹೇಳು? ದಿಂಬಾ ಅಂತ. ಹೌದಾ ಅಮ್ಮ? ಅಪ್ಪ ಸಿಂಬಾ ಮತ್ತೆ ಅಮ್ಮ ಬಿಂಬಾನ ನೋಡ್ದವ್ರೆಲ್ಲ ತುಂಬಾ ಒಳ್ಳೆ ಜೋಡಿ ಅಲ್ವಾ ಅಂತ ಹೇಳ್ತಾ ಇದ್ರು. ಅವ್ರ ಮಗುನೇ ಬಿಂಬಾಗೆ ಪ್ರಪಂಚವಾಗಿತ್ತು. ಯಾವಾಗ್ಲೂ ಅಮ್ಮ ಸಿಂಹ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ಎಷ್ಟು ಸಂತೋಷವಾಗಿತ್ತಲ್ಲ ಸಿಂಹ ಫ್ಯಾಮಿಲಿ. ಆ ಫ್ಯಾಮಿಲಿ ಸಂತೋಷ ಕೆಡ್ಸೋ ತರ ಒಬ್ಳು ಬೇಟೆಗಾತಿ ಕಾಡಿಗೆ ಬಂದಿದ್ಲು. ಹೌದಾ ಅಮ್ಮ? ಅವಳು ತುಂಬಾ ಕ್ರೂರಿ ಆಗಿದ್ಲು. ಅವಳೊಂದು ದೊಡ್ಡ ಬಲೆನೆ ಹಾಕ್ಬಿಟ್ಟಿದ್ಲು. ಆ ಬೇಟೆಗಾತಿ ಬರೀ ಕ್ರೂರಿ ಅಷ್ಟೇ ಅಲ್ಲ, ಕುತಂತ್ರಿನೂ ಆಗಿದ್ಲು. ನಾನ್ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗೆ ಅಂತ ಹೇಳ್ಕೊಳಕ್ ಯಾರು ಇಲ್ಲ. ನೀವಿಬ್ರು ಬಂದು ನನ್ಗೆ ಯಾರು ಇಲ್ಲ ಅನ್ನೋ ಫೀಲಿಂಗ್ ನ ಮರ್ಸ್ಬಿಟ್ರಿ. ಅದು ಅಲ್ಲದೆ ಸರ್ ನಿಮ್ ಜೊತೆ ಬಂದಿರೋದು ನನಗೆ ಡಬಲ್ ಖುಷಿ ಆಗಿದೆ. ಪಾಪ ಅಮ್ಮಂಗೆ ಮಗಂಗೆ ತನ್ನ ನಂಬಿರೋ ಬೇಟೆಗಾತಿ ಕ್ರೂರಿ ಅಂತ ಗೊತ್ತೇ ಆಗ್ಲಿಲ್ಲ. ಮಂತ್ರ ಅವ್ರ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ ಜೊತೆಲಿ ನಾನು ನಮ್ಮ ಯಜಮಾನ್ ಇಬ್ರು ಇದ್ದೀವಿ, ಸರಿನಾ? ಕೊನೆಗೆ ಒಂದು ದಿನ ಆ ಬೇಟೆಗಾತಿ ಅಮ್ಮ ಸಿಂಹನ ಕೊಂದು ಬಿಟ್ಲು. ಪಾಪ ಆ ಅಮ್ಮ ಸಿಂಹ ನರಳಿ ಪ್ರಾಣನೇ ಬಿಟ್ಬಿಟ್ಲು. ಆಮೇಲೆ ಆಮೇಲೆ ಏನಾಯ್ತು? ಅಲ್ಲ, ಕತೆ ಅದನ್ನ ನಾನು ಮಗುಗ್ ಹೇಳ್ದೆ. ನೋಡಿದ್ರ, ಮಗು ಮಲಗ್ಬಿಟ್ಟ. ನಾನು ಮಲಗ್ಸ್ ಬರ್ತೀನಿ.